ಹಲೋ ಎವ್ರಿವನ್, ಮತ್ತೊಮ್ಮೆ ಕ್ರಿಯಾನ್ ಸ್ಟಾರೋಗೆ ಸ್ವಾಗತ. ಇವತ್ತು ನಿಮ್ಗೆ ಅವ್ರನ್ನ ಯಾಕೆ ಮರೆಯಕ್ಕಾಗ್ತಾ ಇಲ್ಲ ಆ ಥರ ಒಂದು ರೀಡಿಂಗ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಇದೊಂದು ಶಾರ್ಟ್ ಜನರಲ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಯಾರು ಯಾವಾಗ ಬೇಕಾದ್ರೂ ನೋಡಬಹುದು. ನಂಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದೀರೋ, ಕಾಮೆಂಟ್ಸ್ ಮಾಡ್ತಾ ಇದ್ದೀರಾ, ಅವ್ರಿಗೆಲ್ಲ ತುಂಬಾ ಧನ್ಯವಾದಗಳು. ಯಾರು ಮಾಡಿಲ್ವೋ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈಗ ನಿಮ್ಮ ರೀಡಿಂಗ್ ನೋಡೋಣ. ಏನ್ ಹೇಳ್ಬೋದು, ಏನ್ ಕಾರ್ಡ್ಸ್ ಬರ್ಬೋದು ನೋಡೋಣ. ನಿಮ್ಗೆ ಅವ್ರನ್ನ ಯಾಕೆ ಮರೆಯಕ್ಕಾಗ್ತಾ ಇಲ್ಲ, ಏನ್ ಬರಬಹುದು ಟ್ಯಾರೋ ಕಾರ್ಡ್ಸ್ ನೋಡೋಣ. ಸ್ಟಾರ್ ಕಾರ್ಡ್ ಬರ್ತಾ ಇದೆ, ನೋಡೋಣ ಏನ್ ಹೇಳುತ್ತೆ ಅಂತ. ವೀಲ್ ಆಫ್ ಫಾರ್ಚೂನ್ ಬಂದಿದೆ. ವಾವ್, ಸ್ಟಾರ್ ಅಂಡ್ ವೀಲ್ ಆಫ್ ಫಾರ್ಚೂನ್. ಇಲ್ಲಿ ಆ ಥರ ನೋಡಿದಾಗ ನಿಮ್ಮನ್ನ ಅವರು ಯಾಕೆ ಮರೆಯಕ್ಕಾಗ್ತಾ ಇಲ್ಲ ಆ ಥರ ನೋಡಿದಾಗ ಇಲ್ಲಿ ಏನ್ ಹೇಳ್ತಾ ಹೋಗುತ್ತೆ ನಿಮ್ಮ ಸ್ಟೋರಿ ನೋಡೋಣ. ಈ ಕಾರ್ಡ್ಸ್ಗಳ ಪ್ರಕಾರ ನೀವಿಬ್ರು ಮೊದ್ಲು ಮೀಟ್ ಮಾಡಿದಾಗ ಹೇಗಿದ್ರಿ ಅನ್ನೋದನ್ನ ನೋಡೋಣ. ಆ ಥರ ನೋಡಿದಾಗ ನೀವಿಬ್ರು ಮೊದ್ಲು ಮೀಟ್ ಮಾಡಿದಾಗ ಅಷ್ಟೊಂದೇನೂ ನಿಮ್ಮಲ್ಲಿ ರಿಯಾಕ್ಷನ್ಸ್ ಇರಲಿಲ್ಲ. ನೋಡ್ತಾ ಇದ್ರಿ ಒಬ್ರಿಗೊಬ್ರಿಗೆ, ಆದ್ರೆ ನಿಮ್ಮ ಸ್ವಭಾವ ಅವ್ರಿಗೆ ತುಂಬಾ ಇಷ್ಟ ಆಗ್ತಾ ಇತ್ತು. ನೀವೊಂದು ತುಂಬಾ ಸೈಲೆಂಟ್ ಆಗಿರ್ತಾ ಇದ್ರಿ, ಇಂಟ್ರೋವರ್ಟ್ ಆಗಿರ್ತಾ ಇದ್ರಿ, ಹೆಚ್ಚು ಏನೂ ತೋರಿಸ್ಕೋತಾ ಇರಲಿಲ್ಲ. ಯಾವಾಗ್ಲೂ ತಲೆ ಬಗ್ಸೋದು, ನಿಮ್ ಕೆಲಸಗಳು ಮಾಡ್ಕೊಳ್ಳೋದು ಆ ಥರನೂ ನೀವು ಇರ್ತಾ ಇದ್ರಿ. ಅವರು ನಿಮ್ಮನ್ನ ಯಾವಾಗ್ಲೂ ಗಮನಿಸ್ತಾ ಇದ್ರು. ಆದ್ರೆ ನಿಮ್ಗೆ ಎಲ್ಲ ಗೊತ್ತಿರ್ತಿತ್ತು, ತುಂಬಾ ಟ್ಯಾಲೆಂಟೆಡ್ ಆಗಿದ್ರಿ, ಯಾವ ಸಮಸ್ಯೆನೂ ಬೇಗ ನಿಭಾಯಿಸ್ತಾ ಇದ್ರಿ. ಅದೆಲ್ಲ ಅವ್ರಿಗಿಷ್ಟ ಆಗ್ತಾ ಇತ್ತು. ನೀವು ಎಷ್ಟು ತಿಳ್ಕೊಂಡಿದ್ರು ಸಹಿತ ನಿಮ್ಗೊಂದು ಅಹಂಭಾವ ಅನ್ನೋದು ಇರ್ಲಿಲ್ಲ, ಏನು ತೋರಿಸ್ಕೋತಾ ಇರಲಿಲ್ಲ. ಯಾರಾದ್ರೂ ಹೊಗಳಿದ್ರು ನಿಮ್ಗೆ ಇಷ್ಟ ಆಗ್ತಾ ಇರಲಿಲ್ಲ. ಯಾವಾಗನೂ ಮುಂದೆ ಬರ್ತಾ ಇರಲಿಲ್ಲ. ನೀವು ಹಿಂದೆನೆ ಎಲ್ಲ ಕೆಲಸಗಳನ್ನು ತುಂಬಾ ಅಚ್ಚುಕಟ್ಟಾಗಿ ನೀಟಾಗಿ ಮಾಡ್ತಾ ಇದ್ರಿ. ಅದೆಲ್ಲ ಸ್ವಭಾವ ಅವ್ರಿಗೆ ಇಷ್ಟ ಆಗ್ತಾ ಇತ್ತು. ಆದ್ರೆ ಅವರು ಸುಮಾರು ಸರಿ ನಿಮ್ಮನ್ನ ಮಾತಾಡ್ಸಕ್ಕೆ ಟ್ರೈ ಮಾಡಿದ್ದಾರೆ. ಆದ್ರೆ ನಿಮ್ ಸ್ವಭಾವದಿಂದ ಅವರು ಸ್ವಲ್ಪ ಹಿಂಜರಿತಾ ಇದ್ರು. ನನ್ನ ಭಾವನೆಗಳೆಲ್ಲ ಹೇಗೆ ಹೇಳ್ಕೊಳ್ಳೋದು, ನಾನು ಮಾತಾಡ್ಸಿದ್ರೆ ಮಾತಾಡ್ತಾರೋ ಇಲ್ವೋ, ಆತರ ತುಂಬಾ ಹಿಂಜರಿತಾ ಇದ್ರು ನಿಮ್ಮನ್ನ, ನಿಮ್ಮ ಸ್ವಭಾವ ನೋಡಿ. ಆದ್ರೆ ದಿನ ಕಳೆದ ಹಾಗೆ ಒಂದಿನ ಮಾತಾಡ್ಸಿದ್ರು, ನೀವು ಮಾತಾಡಿದ್ರಿ. ಆದ್ರೆ ಅದು ಮುಂದೆ ಹೋಗ್ತಾ ಹೋಗ್ತಾ ನಿಮ್ಮ ಡೀಪ್ ಪರ್ಸನಾಲಿಟಿನ ನೋಡಿ ಅವರು ಅಟ್ರಾಕ್ಟ್ ಆಗಕ್ ಶುರು ಆದ್ರು. ಇದು ಹಾಗೆ ನಿಮ್ಮ ರಿಲೇಶನ್ಶಿಪ್ ಬೆಳೀತಾ ಹೋಗುತ್ತೆ ಅನ್ನೋದನ್ನ ಹೇಳ್ತಾ ಇದೆ ಇಲ್ಲಿ 6 ಆಫ್ ವ್ಯಾಂಡ್ಸ್. ಅವರು ನಿಮ್ಗೆ ವಯಸ್ಸಲ್ಲಿ ಸ್ವಲ್ಪ ದೊಡ್ಡವರು ಇರ್ಬೋದು. ನಿಮ್ ಪರ್ಸನ್ ತುಂಬಾ ಎಕ್ಸ್ಪೀರಿಯನ್ಸ್ಡ್ ಆಗಿರ್ತಾರೆ. ಅವರೂನು ನಿಮ್ಮನ್ನ ತುಂಬಾ ಅಬ್ಸರ್ವ್ ಮಾಡಿರ್ತಾರೆ. ನಿಮ್ಮ ಬಿಹೇವಿಯರ್ ಅದೆಲ್ಲ ತುಂಬಾ ಇಷ್ಟಪಟ್ಟಿರ್ತಾರೆ. ಇಲ್ಲಿ ವೀಲ್ ಆಫ್ ಫಾರ್ಚೂನ್. ಮುಂದೆ ನಿಮ್ಮ ಸ್ಟೋರಿ ಯಾವ ಕಡೆ ಹೋಗುತ್ತೆ ನೋಡೋಣ. ಏನ್ ಕೊಡುತ್ತೆ ಅಡ್ವೈಸ್, ಏನ್ ಹೇಳುತ್ತೆ ನಿಮ್ಗೆ. ಅವರು ಒಂದಿನ ಪ್ರಪೋಸ್ ಮಾಡ್ತಾರೆ. ಇಲ್ಲಿ ಏಸ್ ಆಫ್ ಪೆಂಟಿಕಲ್ಸ್ ಇದೆ. ನಿಮ್ಗೊಂದ್ ದಿವಸ ಅವರ ಭಾವನೆಗಳನ್ನ ನಿಮ್ಗೆ ಹೇಳ್ಕೋತಾರೆ. ಅದಕ್ಕೆ ನಿಮ್ಮ ರಿಯಾಕ್ಷನ್ ಏನಿರುತ್ತೆ ನೋಡೋಣ. ಅದನ್ನ ನೀವು ಕೇಳಿಸ್ಕೊತೀರಾ, ಆದ್ರೆ ಏನು ರಿಯಾಕ್ಟ್ ಮಾಡಲ್ಲ, ಸುಮ್ಮನೆ ಇರ್ತೀರಾ, ಆ ಥರ ತೋರಿಸ್ತಾ ಇದೆ ಕಾರ್ಡು. ಮುಂದೆ ಇದು ಏನ್ ಮಾಡುತ್ತೆ ನೋಡೋಣ. ಮುಂದೆ ನಿಮ್ಗೆ ಏನ್ ಅಡ್ವೈಸ್ ಕೊಡುತ್ತೆ, ಏನ್ ಹೇಳುತ್ತೆ ಟ್ಯಾರೋ ಕಾರ್ಡ್ಸ್ ನೋಡೋಣ. ಇಲ್ಲಿ ನೈಟ್ ಆಫ್ ವ್ಯಾಂಡ್ಸ್, 3 ಆಫ್ ಪೆಂಟಿಕಲ್ಸ್, 4 ಆಫ್ ಪೆಂಟಿಕಲ್ಸ್, 10 ಆಫ್ ಪೆಂಟಿಕಲ್ಸ್, ಪೇಜ್ ಆಫ್ ಪೆಂಟಿಕಲ್ಸ್, 2 ಆಫ್ ಪೆಂಟಿಕಲ್ಸ್, 6 ಆಫ್ ಕಪ್ಸ್, ಕಿಂಗ್ ಆಫ್ ಸಾರ್ಡ್ಸ್, ಬಾಟಮ್ ಆಫ್ ದಿ ಡೆಕ್, ದಿ ಹ್ಯಾಂಗ್ಡ್ ಮ್ಯಾನ್. ಇಲ್ಲಿ ದಿನ ಕಳೆದ ಹಾಗೆ
ಅವರು ನಿಮಗೆ ಒಂದಿನ ಪ್ರಪೋಸ್ ಮಾಡ್ತಾರೆ. ಹಿಂದಿನ ಕಾರ್ಡ್ಗಳಲ್ಲಿ ಆ ಥರ ನಿಮಗೆ ಬಂದಿತ್ತು. ಇಲ್ಲಿ ಮುಂದೆ ಹೋಗ್ತಾ ನಿಮ್ಮಿಬ್ರಲ್ಲಿ ಫ್ರೆಂಡ್ಶಿಪ್ ಒಂದು ಬೆಳೆಯುತ್ತೆ. ಇಬ್ರಲ್ಲಿ ಫ್ರೆಂಡ್ಶಿಪ್ ಬೆಳೆಯುತ್ತೆ, ನೀವಿಬ್ರು ತುಂಬಾ ಕ್ಲೋಸ್ ಆಗ್ತೀರಾ ಅಂತಾನೂ ಹೇಳ್ತಾ ಇದೆ ಇಲ್ಲಿ. ನಿಮ್ಮ ವರ್ಕ್ನು ಹಾಗೆ ಬೆಳೀತಾ ಹೋಗುತ್ತೆ. ನಿಮಗೊಂದು ಪ್ರಮೋಷನ್ ಆಗ್ಬೋದು, ಇಲ್ಲಿ ಸ್ಯಾಲರಿನೂ ಇನ್ಕ್ರೀಸ್ ಆಗ್ಬೋದು. ನೀವು ಹಾಗೆ ನಿಮ್ಮ ವರ್ಕಲ್ಲಿ ಎಂಗೇಜ್ ಆಗಿರ್ತೀರಾ. ಹಾಗೆ ನಿಮ್ಮ ರಿಲೇಶನ್ಶಿಪ್ನೂ ಬೆಳೀತಾ ಹೋಗುತ್ತೆ. ಇಲ್ಲಿ ಒಬ್ರಿಗೊಬ್ರಿಗೆ ಒಂದು ಗಿವ್ ಅಂಡ್ ಟೇಕ್ ಇರಬಹುದು. ಅವರ ಸಮಸ್ಯೆಗಳಲ್ಲಿ ನೀವು ಭಾಗಿಯಾಗ್ತೀರಾ, ನಿಮ್ಮ ಸಮಸ್ಯೆಗಳಲ್ಲಿ ಅವರು ಭಾಗಿಯಾಗ್ತಾರೆ. ಯಾವುದೇ ಸಮಸ್ಯೆಗಳು ಬಂದಾಗ ಇಬ್ರು ಒಬ್ರಿಗೊಬ್ರಿಗೆ ಹೇಳ್ಕೋತೀರಾ, ಸಮಾಧಾನಗಳನ್ನು ಮಾಡ್ಕೋತಿರ್ತೀರಾ. ಇಲ್ಲಿ ಪರಿಹಾರಗಳು, ಸಮಾಧಾನಗಳು ಆ ಥರನೂ ಇದೆ ಇಲ್ಲಿ. ಆದರೆ ನೀವು ಬರ್ತಾ ಬರ್ತಾ ಆ ಪರ್ಸನ್ ಮೇಲೆ ತುಂಬಾ ಓವರ್ ಪೊಸೆಸಿವ್ನೆಸ್ ಕಾಣಿಸ್ತಾ ಇದೆ. ಇಲ್ಲಿ 2 ಆಫ್ ಪೆಂಟಿಕಲ್ಸ್ ಇರ್ಬೋದು, 4 ಆಫ್ ಪೆಂಟಿಕಲ್ಸ್ ಇರ್ಬೋದು. ತುಂಬಾ ಪೊಸೆಸಿವ್ನೆಸ್ ಬೆಳೆಸ್ಕೋತೀರಾ. ನಿಮ್ ಪರ್ಸನ್ ಮೇಲೆ ಯಾವಾಗನೂ ಒಂದು ಕಣ್ಣಿಟ್ಟಿರ್ತೀರಾ. ಅವ್ರು ಯಾರ ಜೊತೆ ಮಾತಾಡಿದ್ರು ನಿಮ್ಗೆ ಒಂದು ಜೆಲಸ್ ಫೀಲ್ ಆಗ್ತಾ ಇರತ್ತೆ. ಅದೆಷ್ಟು ನಿಮ್ಗೆ ಅವ್ರ ಮೇಲೆ ಪೊಸೆಸಿವ್ನೆಸ್ ಇರುತ್ತೆ ಆ ಥರ ನೋಡಿದಾಗ ಅವರು ಎಲ್ಲಿ ಹೋದ್ರೂ ಗಮನಿಸ್ತೀರಾ. ಏನ್ ಮಾಡಿದ್ರು ಅವರ ಬಿಹೇವಿಯರ್ಗಳನ್ನ ಗಮನಿಸ್ತಾ ಇರ್ತೀರಾ. ಅದು ಅವ್ರಿಗೆ ಇಷ್ಟ ಆಗ್ತಾ ಇರಲ್ಲ. ಅವ್ರಿಗೆ ಅವ್ರದೇ ಆದ ಒಂದು ಕೆಲವು ಸ್ಪೇಸ್ ಬೇಕಾಗಿರುತ್ತೆ, ಒಂದು ಇಂಡಿಪೆಂಡೆನ್ಸು ಬೇಕಾಗಿರುತ್ತೆ. ನೀವು ದಿನ ಕಳೆದ ಹಾಗೆ ಅವ್ರ ಮೇಲೆ ಕಂಟ್ರೋಲ್ ಮಾಡೋದಾಗ್ಲಿ, ಅವ್ರನ್ನ ತುಂಬಾ ಗಮನಿಸೋದಾಗ್ಲಿ ಅವ್ರಿಗೆ ಅಷ್ಟೊಂದು ಇಷ್ಟ ಆಗ್ತಾ ಇರಲ್ಲ. ಇಲ್ಲಿ ಮಾತ್ಗೂ ಇಲ್ಲಿ ನೀವೇನಾದ್ರೂ ಕ್ವೆಶ್ಚನ್ ಮಾಡಿದಾಗ ಮತ್ತೆ ಅವ್ರಿಗೆ ಸಿಟ್ಟಾಗ್ತಾ ಇರ್ತಾರೆ ನಿಮ್ಮ ಮೇಲೆ. ಇಲ್ಲಿ ಆ ಥರ ನಿಮ್ಮ ಡೆವಲಪ್ಮೆಂಟ್ಸ್ ಶುರು ಆಗ್ತಾ ಹೋಗುತ್ತೆ. ಯಾವುದೇ ವಿಷಯಕ್ಕಿರ್ಬೋದು, ಫೈನಾನ್ಷಿಯಲ್ ಆಗಿರಲಿ, ಇಮೋಷನಲ್ ಆಗಿರಲಿ, ಕೆಲವನ್ನ ನೀವು ಕಂಟ್ರೋಲ್ ಮಾಡೋದು ಅವ್ರಿಗೆ ಇಷ್ಟ ಆಗ್ತಾ ಇರಲ್ಲ. ಇಲ್ಲಿ ಅದು ಅವ್ರಿಗೆ ಬರ್ತಾ ಬರ್ತಾ ನಿಮ್ಮ ಮೇಲೆ ಸ್ವಲ್ಪ ಬೇಜಾರಾಗಕ್ಕೆ ಶುರು ಆಗುತ್ತೆ. ಕೆಲವು ಸರಿ ನಿಮ್ಮ ಹತ್ರ ಮಾತಾಡೋದು ಕಡಿಮೆ ಮಾಡ್ತಾರೆ. ಅವ್ರಿಗೊಂದು ಇಲ್ಲಿ ಬ್ರೇಕು ಬೇಕಾಗಿರುತ್ತೆ. ಸ್ವಲ್ಪ ದಿನ ಹೀಲಿಂಗ್ ಅಂದ್ರೆ ಮನಸ್ಸಿಗೆ ಸಮಾಧಾನ ಬೇಕಾಗಿರುತ್ತೆ. ನಿಮ್ ಜೊತೆ ಮಾತಾಡೋದನ್ನ ಇಲ್ಲಿ ಕಡಿಮೆ ಮಾಡಿರ್ತಾರೆ. ಆದ್ರೆ ನೀವು ಅವ್ರ ಮನಸ್ಸಿಂದ ಆಚೆ ಹೋಗಿರಲ್ಲ. ನಿಮ್ಮಿಬ್ಬರಿಗೂ ಇಲ್ಲೊಂದು ಕನೆಕ್ಷನ್ ಇದೆ, ಸೋಲ್ಮೇಟ್ ಕನೆಕ್ಷನ್ ಇದೆ. ಸ್ವಲ್ಪ ದಿವಸ ನಿಮ್ಮ ಬಿಹೇವಿಯರ್ ಇಂದ ಅವ್ರಿಗೆ ಬೇಜಾರಾಗಿರಬಹುದು. ಆದ್ರಿಂದ ಇಲ್ಲಿ ಕೆಲವು ಸರಿ ನಿಮ್ಮ ಬಿಹೇವಿಯರ್ಗಳನ್ನ ಅನುಮಾನ ಪಡೋದಾಗಿರ್ಲಿ, ಅವ್ರನ್ನ ತುಂಬಾ ಕಂಟ್ರೋಲ್ ಮಾಡೋದಾಗಿರ್ಲಿ, ಅದನ್ನೆಲ್ಲ ಇಲ್ಲಿ ಸ್ವಲ್ಪ ಕಡಿಮೆ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಓವರ್ ಪೊಸೆಸಿವ್ನೆಸ್ ಮತ್ತೆ ಅನುಮಾನ ಪಡೋದು, ಅದೆರಡನ್ನೂ ನೀವು ಕಡಿಮೆ ಮಾಡ್ಕೊಂಡಾಗ ನಿಮ್ ಲೈಫ್ ಮುಂದೆ ತುಂಬಾ ಚೆನ್ನಾಗಾಗ್ತಾ ಹೋಗುತ್ತೆ. 10 ಆಫ್ ಪೆಂಟಿಕಲ್ಸ್ ಇದೆ. ಆದ್ರಿಂದ ನಿಮ್ ಪರ್ಸನ್ಗೆ ಸಿಟ್ಟು ಬಂದಿರಬಹುದು. ಇಲ್ಲಿ ಕಿಂಗ್ ಆಫ್ ವ್ಯಾಂಡ್ಸ್ ಅಥವಾ ಕ್ವೀನ್ ಆಫ್ ವ್ಯಾಂಡ್ಸ್, ನೀವು ಮೇಲ್ ಫಿಮೇಲ್ ಇಬ್ರಿಗೂ ಅನ್ವಯಿಸುತ್ತೆ ಇದು. ಆದ್ರಿಂದ ಅವ್ರಿಗೆ ಮನಸ್ಸಿಗೆ ಬೇಜಾರಾಗಿರುತ್ತೆ. ಬೇಜಾರಾಗಿ ಯಾವಾಗ ನೀವು ಮಾತಾಡ್ಸಿದ್ರು ಅವರು ಸಿಟ್ಟು ಮಾಡ್ಕೋತಾರೆ, ನಿಮ್ಮನ್ನ ಬ್ಲಾಕ್ ಮಾಡ್ತಾರೆ, ನಿಮ್ಮ ಮೆಸೇಜ್ಗೇನು ಆನ್ಸರ್ ಮಾಡಲ್ಲ. ಇದು ಸ್ವಲ್ಪ ದಿನ ಹಾಗೆ ನಡೆಯುತ್ತೆ. ಆದ್ರೆ ಅವರಿಗೆ ಮನಸ್ಸು ಸಮಾಧಾನ ಆದ್ಮೇಲೆ ನಿಮ್ಗೂ ಅವರನ್ನ ಮರೆಯಕ್ಕಾಗಲ್ಲ, ಅವ್ರಿಗೂ ನಿಮ್ಮನ್ನ ಮರೆಯಕ್ಕಾಗಲ್ಲ. ಈ ಎನರ್ಜಿ ಇಲ್ಲಿ ಹ್ಯಾಂಗ್ಮನ್ ಇರೋದ್ರಿಂದ ಸ್ವಲ್ಪ ದಿನ ಸ್ಟ್ರಕ್ ಆಗಿರುತ್ತೆ. ಆದ್ರೆ ಇಬ್ರಿಗೂ ಒಂದು ಟ್ರಾನ್ಸ್ಫಾರ್ಮೇಶನ್ ಇದೆ. ಇಲ್ಲಿ ಮುಂದೆ ನಿಮ್ ಲೈಫ್ ಚೆನ್ನಾಗ್ ಆಗ್ತಾ ಹೋಗುತ್ತೆ. ಇದಕ್ಕೆ ಒರಾಕಲ್ ಕಾರ್ಡ್ಸ್ ಏನ್ ಮೆಸೇಜ್ ಕೊಡಬಹುದು ನೋಡೋಣ. ನಿಮ್ಗೆ ಏನ್ ಮೆಸೇಜ್ ಕೊಡುತ್ತೆ? ದಿ ರ್ಯಾಬಿಟ್, ರೆಕಗ್ನೈಸ್ ಆಲ್ ಯುವರ್ ಸ್ಕಿಲ್ಸ್, ಯು ಹ್ಯಾವ್ ಎವ್ರಿಥಿಂಗ್ ಯು ನೀಡ್. ಆ ಥರ ಮೆಸೇಜ್ ಇದೆ ನಿಮ್ಗೆ. ದಿ ಡಾಗ್, ಲೆಟ್ ಗೋ ಆಫ್ ಗಿಲ್ಟ್, ಲವ್ ಅನ್ಕಂಡೀಷನಲಿ. ದಿ ಡಾಲ್ಫಿನ್, ವಿ ಇನ್ಫೆಕ್ಟ್ ಯು ವಿತ್ ಅವರ್ ಜಾಯ್. ಬಾಟಮ್ ಆಫ್ ದಿ ಡೆಕ್. The spider, cut the web of fear. It only serves to entangle you. ಆ ಥರ ನಿಮ್ಗೆ ಇಲ್ಲಿ ಮೆಸೇಜ್ಗಳಿದೆ.
ಇಲ್ಲಿ ನಿಮ್ಗೆ ಏನ್ ಮೆಸೇಜ್ಗಳು ಬರ್ತಾ ಇದೆ ಅಂತಂದ್ರೆ, ನಿಮ್ಮಲ್ಲಿ ಎಲ್ಲ ಇದೆ, ಪ್ರೀತಿ ಇದೆ, ಇಬ್ಬರಲ್ಲೂ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ. ಕೆಲವು ಸರಿ ಯಾವುದೋ ಒಂದು ನೆಗೆಟಿವ್ ಫೀಲಿಂಗ್ಸ್ ಇರಬಹುದು, ಅದರಿಂದ ನೀವಿಬ್ರು ದೂರ ಆಗ್ತೀರಾ, ಅಥವಾ ಓವರ್ ಪೊಸೆಸಿವ್ನೆಸ್ ಇರಬಹುದು. ಅದರಿಂದ ನೀವು ಅವ್ರ ಮೇಲೆ ಅನುಮಾನ ಪಡೋದಾಗಿರ್ಲಿ, ಅವ್ರನ್ನ ಕಂಟ್ರೋಲ್ ಮಾಡೋದಾಗಿರ್ಲಿ, ಕೆಲವು ಸರಿ ಕಡಿಮೆ ಮಾಡ್ಕೊಂಡಾಗ ನಿಮ್ಮಿಬ್ರಲ್ಲಿ ಮತ್ತೆ ಆ ಹಳೆಯ ಪ್ರೀತಿ ಬೆಳೀತಾ ಹೋಗುತ್ತೆ. ಇಲ್ಲಿ ಡಾಗ್ ಬಂದಿದೆ. ಲೆಟ್ ಗೋ ಆಫ್ ಗಿಲ್ಟ್, ಲವ್ ಅನ್ಕಂಡೀಷನಲಿ. ಆದ್ರಿಂದ ಕೆಲವು ಸರಿ ನಿಮ್ಮ ಅನುಮಾನಗಳನ್ನೆಲ್ಲ ಬಿಟ್ಟು ಡಾಗ್ ಯಾವಾಗಲೂ ಒಂದು ಫೇತ್ಫುಲ್ನೆಸ್ ತೋರಿಸುತ್ತೆ. ನಿಮ್ಮಿಬ್ಬರಲ್ಲೂ ಆ ಕ್ವಾಲಿಟಿ ಬೆಳೆಸ್ಕೊಂಡಾಗ ನಿಮ್ಮ ಲೈಫು ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಒಂದೊಂದ್ಸರಿ ಏನ್ ಹೇಳುತ್ತೆ ಅಂದ್ರೆ, ನೋಬಡಿ ಈಸ್ ಪರ್ಫೆಕ್ಟ್. ಕೆಲವರಲ್ಲಿ ಕೆಲವು ವೀಕ್ನೆಸ್ ಇರುತ್ತೆ, ಅದನ್ನ ನಾವು ಯಾವಾಗನೂ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ಯಾವಾಗನೂ ನಮ್ಮ ಮೂಗಿನ ನೇರಕ್ಕೆ ಅವ್ರು ಇರಬೇಕು, ನಾವು ಹೇಳ್ದಾಗೆ ನಡಿಬೇಕು, ಆ ಥರ ಕೆಲವು ಭಾವನೆಗಳನ್ನು ಬಿಟ್ಬಿಡಿ. ಕೆಲವು ಸರಿ ನೀವು ಸೈಲೆಂಟ್ ಆಗಿದ್ರೆ ಅವರೇ ನಿಮ್ಮ ಹತ್ರಕ್ಕೆ ಮಾತಾಡಿಸ್ತಾರೆ. ಇಲ್ಲೊಂದು ಟ್ರೂ ಲವ್ ಇದ್ರೆ, ಇಲ್ಲೊಂದು ಡಿವೈನ್ ಕನೆಕ್ಟಿವಿಟಿ ಇದ್ರೆ, ನಿಮ್ಗೇನ್ ಬರಬೇಕೋ ಅದು ನಿಮ್ಮ ಲೈಫಲ್ಲಿ ಬಂದೇ ಬರುತ್ತೆ. ಮತ್ತೆ ಅವರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ದಿ ಡಾಲ್ಫಿನ್ ಬಂದಿದೆ. ವಿ ಇನ್ಫೆಕ್ಟ್ ಯು ವಿತ್ ಅವರ್ ಜಾಯ್, ಆ ಥರ ಹೇಳ್ತಾ ಇದೆ. ನಿಮ್ ಮುಂದೆ ಜೀವನದಲ್ಲಿ ಸುಖ ಸಂತೋಷಗಳು ಬರಬಹುದು. ಆದ್ರಿಂದ ಕೆಲವರನ್ನ ನೀವು ತುಂಬಾ ಅರ್ಥ ಮಾಡ್ಕೋಬೇಕಾಗತ್ತೆ. ಆ ಪರ್ಸನ್ ಹೇಗೆ, ಏನು, ಆ ಥರ ನೀವು ಆ ವ್ಯಕ್ತಿನ ನೀವು ಅರ್ಥ ಮಾಡಿಕೊಂಡು ನಿಮ್ಮ ಜೀವನ ನಡೆಸ್ಕೊಂಡು ಹೋದಾಗ ನಿಮ್ಮ ಲೈಫಲ್ಲಿ ಸುಖ ಸಂತೋಷ ತುಂಬಿರುತ್ತೆ. ಆ ಥರ ಹೇಳ್ತಾ ನಿಮ್ಮ ಲೈಫ್ ಮುಂದೆ ಹೀಗೆ ಚೆನ್ನಾಗಾಗ್ಲಿ ಅಂತ ಹೇಳ್ತಾ, ನಿಮ್ಗೇನಾದ್ರೂ ಪರ್ಸನಲ್ ರೀಡಿಂಗ್ ಬೇಕಾಗಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರೋ ನನ್ನ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ. ನನ್ನ ರೀಡಿಂಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್.